ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಟು ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾನು ಬೋಟ್ ನೆಕ್ ಬ್ಲೌಸ್ನ ರೀತಿಯಾಗಿ ಬ್ಯಾಕ್ ಸೈಡ್ ಕಟಿಂಗ್ ಮಾಡೋದಂಥೇಳಿ ಮಾರ್ಕಿಂಗು ಮತ್ತು ಕಟ್ಟಿಂಗ್ ತೋರಿಸ್ಲಾತೀನಿ ನೋಡಿರಿ. ಯಾಕಂತಂದ್ರೆ ಮೊದಲಿಗೆ ಆಲ್ರೆಡಿ ಒಂದು ವಿಡಿಯೋ ಒಳಗೆ ಬೋಟ್ ನೆಕ್ ಬ್ಲೌಸ್ನ ರೀತಿಯಾಗಿ ಕಟಿಂಗ್ ಮಾಡೋದು ಮತ್ತು ವಿತ್ ಸ್ಟಿಚಿಂಗ್ ವಿಡಿಯೋನ ಹಾಕಿದ್ದೆ. ನನಗೊಂದಿಬ್ಬರು ಜನ ನನಗೆ ಹೇಳಿದ್ರು ನೋಡಿರಿ, ಸ್ವಲ್ಪ ಫಾಸ್ಟ್ ಅನಿಸ್ತತಿ ಮತ್ತು ಕಟ್ಟಿಂಗ್ ವಿಡಿಯೋ ಮತ್ತು ಸ್ಟಿಚಿಂಗ್ ಸೆಪ್ರೇಟ್ ಹಾಕಿರಿ, ಸ್ಲೋ ಆಗಿ ಹೇಳ್ಕೊಡ್ರಿ ಅಂತ ಹೇಳತ್ತಿದ್ರು. ಹೀಗಾಗಿ ನಾನು ಇವತ್ತು ಬ್ಲೌಸ್ನ ನಾನು ಮಾರ್ಕಿಂಗ ತೋರಿಸ್ಲತ್ತೀನಿ ನೋಡಿರಿ. ಅಳತೆ ಬ್ಲೌಸ್ನ ತೊಗೊಂಡು ಇವಾಗ ನನ್ನ ಬ್ಲೌಸ್ನೇ ತೊಗೊಂಡು ಹೇಳತ್ತೀನಿ ರೀ ಅವ್ರಿಗೆ. ನಂದು 38 ಸೈಜು ಮತ್ತು 40 ಸೈಜ್ ಬ್ಲೌಸ್ನ ಇವಾಗ ನಾನು ತೋರಿಸ್ಲತ್ತೀನಿ ನೋಡಿರಿ. ಹಾಫ್ ಇಂಚ್ ಆಗುವಷ್ಟು ಎಕ್ಸ್ಟ್ರಾ ತೊಗೊಂಡು ಇವಾಗ ಮಾರ್ಕಿಂಗ ತೋರಿಸ್ತೀನಿ ನೋಡಿರಿ. ಇವಾಗ ಈ ಬ್ಲೌಸಿಂದು ಎದೆ ಸುತ್ತಳತೆ ಬಂದು 9.5 ಇಂಚ್ ಐತೆ ನೋಡಿರಿ. ನಾನು ಒಂದು ಹಾಫ್ ಇಂಚ್ ಆಗೋಷ್ಟು ಎಕ್ಸ್ಟ್ರಾ ತೊಗೊಂಡು 10 ಇಂಚ್ಗೆ ಮಾರ್ಕ್ ಹಾಕ್ತೀನಿ. ಮತ್ತು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ 2 ಇಂಚು ಆ್ಯಡ್ ಮಾಡ್ಕೊಂಡೆ ನೋಡಿರಿ. ಟೋಟಲ್ ಆಗಿ ಎದೆ ಸುತ್ತಳತೆ 12 ಇಂಚು ಇಟ್ಕೊಳತ್ತೆ ನೋಡಿರಿ. ನಾನು ಮೊದಲಿಗೆ ನಾನು ಬ್ಲೌಸ್ನ ಲೆಂತ್ ಚೆಕ್ ಮಾಡಿ ಇವಾಗ ತೊಗೊಳಕತ್ತೀನಿ ನೋಡಿರಿ. 15 ಇಂಚ್ಗೆ ಮಾರ್ಕ್ ಹಾಕ್ಲಾಕತ್ತೀನಿ. ನಮಗೆ ರೆಡಿ ಬ್ಲೌಸು 13.5 ಇಂಚ ಬರ್ತೈತೆ ನೋಡಿರಿ. 1.5 ಇಂಚ ಎಕ್ಸ್ಟ್ರಾನ ತೊಗೊಂಡಿನಿ. ಇವಾಗ ಟೋಟಲ್ನಾಗಿ ನಾನು 10 ಇಂಚು ಎದೆ ಸುತ್ತಳತೆ ಅಂತಂದರೆ 40 ಸೈಜು. ಇವಾಗ 10 ಇಂಚು ಎದೆ ಸುತ್ತಳತೆ ಮತ್ತು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ 2 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಟೋಟಲಾಗಿ 12 ಇಂಚ್ಗೆ ಮಾರ್ಕ ಹಾಕ್ತೀನಿ ನೋಡಿರಿ. ಯಾರೆಲ್ಲ ನಮ್ಮ ಚಾನಲ್ನ ನೋಡ್ಲತ್ತಾರಲ್ಲ ಪ್ಲೀಸ್ ಸ್ಕಿಪ್ ಮಾಡಿದೆ ಪ್ರತಿಯೊಂದು ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಫ್ಯಾಮಿಲಿ ಮೆಂಬರ್ಸ್ಗೆ, ಫ್ರೆಂಡ್ಸ್ಗೆ ಮತ್ತು ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇವಾಗ ಮಾರ್ಕ ಹಾಕ್ಲಾಕತ್ತೀನಿ ನೋಡಿರಿ. ನೆಕ್ಸ್ಟ್ ಇವಾಗ ನಾನು ಸೊಂಟದ ಸುತ್ತಳತೆ ಎಷ್ಟೈತಿ ಅಂಥೇಳಿ ಚೆಕ್ ಮಾಡ್ತೇನೆ ನೋಡಿರಿ. ಸ್ಟಿಚಿಂಗ್ ವಿಡಿಯೋ ಮತ್ತು ಕಟಿಂಗ್ ವಿಡಿಯೋ ಎರಡೂ ಹಾಕಿದರೆ ಲೆಂತಿ ಆಗುತ್ತೆ ಅಂಥೇಳಿ ಇವಾಗ ಮಾರ್ಕಿಂಗ್ ಮಾತ್ರ ತೋರ್ಲಾತೇನೆ ನೋಡಿರಿ. ನೆಕ್ಸ್ಟ್ ವಿಡಿಯೋ ಒಳಗೆ ಆ ರೀತಿಯಾಗಿ ಸ್ಟಿಚಿಂಗ್ ಮಾಡೋದು ಮತ್ತು ವಿತ್ ನಾವು ಪೈಪಿಂಗ್ನ ಥ್ರೆಡ್ ಪೈಪಿಂಗ್ ರೀತಿಯೇ ಬರಬೇಕಾದ್ರೆ ಆ ರೀತಿಯಾಗಿ ನಾನು ಆಲ್ರೆಡಿ ಒಂದು ವಿಡಿಯೋ ಒಳಗೆ ಪೈಪಿಂಗ್ ವಿಡಿಯೋನು ಹಾಕಿದ್ದೀನಿ. ಬಟ್ ಇದ್ರ ಬೋಟ್ ನೆಕ್ ಬ್ಲೌಸ್ ಸ್ಟಿಚಿಂಗ್ ಜೊತೆಗೆ ನಾನು ಪೈಪಿಂಗ್ ವಿಡಿಯೋ ಕೂಡ ಹೇಳ್ತೇನೆ ನೋಡಿರಿ. ಒಂದೊಂದಾಗಿ ನಾನು ಸ್ಟಿಚಿಂಗ್ ವಿಡಿಯೋ ಒಳಗೆ ಕೂಡ ಒಂದೊಂದಾಗಿ ಟಿಪ್ಸ್ನ ಹೇಳ್ತಾ ಇರ್ತೀನಿ. ಇವಾಗ ನಾನು 8 ಇಂಚ್ಗೆ ಮಾರ್ಕ್ ಹಾಕ್ಕೊಂಡು ನೋಡಿರಿ. 8 ಇಂಚು ಮತ್ತು 1.5 ಇಂಚು ಟಕ್ಸ್ ಪಾಯಿಂಟು ಮತ್ತು ಎಕ್ಸ್ಟ್ರಾ 2 ಇಂಚ್ಗೆ ಮಾರ್ಕ್ ಹಾಕೇನಿ ನೋಡಿರಿ. ಬ್ಯಾಕ್ ಸೈಡಲ್ಲಿ ಯಾಕೆ ನೀವು 1.5 ಇಂಚ್ಗೆ ಮಾರ್ಕ್ ಹಾಕಿದ್ರಿ ಅಂಥೇಳಿ ನಮಗೆ ಸ್ಟಿಚಿಂಗ್ ಫ್ರಂಟ್ ಸೈಡ ಕಟಿಂಗ್ ಮಾಡುವಾಗ ಕನ್ಫ್ಯೂಸ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಹಾಕೀನಿ ನೋಡಿರಿ. ನೆಕ್ಸ್ಟ್ ನಾನು ಎಲ್ಲ ಕಟಿಂಗ್ ಆದ ನಂತರ ಬ್ಯಾಕ್ ಸೈಡ್ ಒಳಗೆ ನಾನು ಹಾಫ್ ಇಂಚ್ ಆಗುವಷ್ಟು ಸೊಂಟದ ಸುತ್ತಳತೆ ಕಡೆ ಕಟಿಂಗ್ ಮಾಡಿ ತೆಗಿತೀನಿ. ಇವಾಗ ನಾನು ನೆಕ್ ಬಿಡ್ತು ಮತ್ತು ಶೋಲ್ಡರ್ ಎರಡೂ ಕೂಡಿ ಇವಾಗ ನಾನು 8.5 ಇಂಚ್ಗೆ ಮಾರ್ಕ್ ಮಾಡ್ಲಾತೇನೆ ನೋಡಿರಿ. 8 ಇಂಚ್ ಅಂತಂದರೆ ಸ್ವಲ್ಪ ದಪ್ಪ ಇರೋ ಕಾರಣದಿಂದಾಗಿ 40 ಸೈಜಲ್ಲ, ಹೀಗಾಗಿ ಸ್ವಲ್ಪ ಟೈಟ್ ಆಗೋ ಚಾನ್ಸಸ್ ಇರ್ತೈತಿ. ಅದಕ್ಕೋಸ್ಕರ ನಾನು 8.5 ಇಂಚ ತೊಗೊಂಡೆ ನೋಡಿರಿ. ನೆಕ್ ಬಿಟ್ಟು ಬಂದು 5 ಇಂಚ್ಗೆ ಮಾರ್ಕ್ ಮಾಡ್ತಾನೆ ನೋಡಿರಿ. ಸ್ಟಿಚಿಂಗ್ ಒಳಗದು ಹೋಗಿ ನಮಗೆ ಟೈಟ್ ಬರಬಾರ್ದು ಅಂದರೆ ಕಂಫರ್ಟಬಲ್ ಆಗಿ ವಿಯರ್ ಮಾಡಿದ ಮೇಲೆ ಕಂಫರ್ಟಬಲ್ ಅನಿಸ್ಬೇಕು ನೋಡಿರಿ. ಅದಕ್ಕೋಸ್ಕರ 5 ಇಂಚ ತೊಗೊಂಡೆ ನೋಡಿರಿ, ಕರೆಕ್ಟಾಗಿರುತ್ತೆ. ಬ್ಯಾಕ್ ಸೈಡು ನೆಕ್ ಲೆಂತ್ ಮಾರ್ಕ್ ಹಾಕ್ಲತ್ತ ನೋಡಿರಿ. ಇವಾಗ ಸೇಪ್ ತೆಗಿಯೋಗೋಸ್ಕರ ಈ ಸೈಡು 4.5 ಇಂಚ್ಗೆ ಮಾರ್ಕ್ ಮಾಡಿ ಒಂದು ಬಾಕ್ಸ್ನ ರೆಡಿ ಮಾಡಬೇಕು ನೋಡಿರಿ. ಈ ರೀತಿಯಾಗಿ ನಮಗೆ ಒಂದು ಸರ್ತಿ ಮಾರ್ಕ್ ಮಾಡಿ ಕಟಿಂಗ್ ಮಾಡಿದರೆ ನಮ್ಗೆ ನೆಕ್ಸ್ಟ್ ನಮ್ಗೆ ಪರ್ಫೆಕ್ಟಾಗಿ ನಮ್ಗೆ ಅರ್ಥ ಆಕೈತೆ ನೋಡಿರಿ. ಸೊ ಇವಾಗ ಸೇಪ್ನ ಹಾಕ್ತೀನಿ ನೋಡಿರಿ. ನೆಕ್ಸ್ಟ್ ಆರ್ಮ್ ಹೋಲ್ ಲೆಂತ್ ಬಂದು 7.5 ಇಂಚ್ಗೆ ಮಾರ್ಕ ಹಾಕೀನಿ ನೋಡಿರಿ.
ನಾವು ಲಾಸ್ಟಲ್ಲಿ ಆರ್ಮ್ ಹೋಲ್ ಲೆಂತ್ನ ಚೆಕ್ ಮಾಡ್ಕೋಬೋದು ನೋಡಿರಿ. ಸ್ವಲ್ಪ ಕಡಿಮೆ ಬರಲಾಗ್ತಿತ್ತು ಅಂತಂದ್ರೆ ಸ್ವಲ್ಪ ಡೌನಿಂಗ್ ತೊಗೊಂಡ್ರೆ ಕರೆಕ್ಟಾಗಿರ್ತೈತೆ ನೋಡಿರಿ. ನಾವು ಆ ಸೈಡು ಆರ್ಮ್ ಹೋಲ್ ಲೆಂತ್ ನಾವು ಮಾರ್ಕ್ ಹಾಕಿರ್ತೀವಲ್ಲ ಆ ಸೈಡು ಕಡಿಮೆ ಬಟ್ಟೆ ಉಳಿದೈತಿ ಅಂಥೇಳಿ ನಾವೇನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ನೋಡಿರಿ. ಯಾಕಂತಂದ್ರೆ ನಾವು ಆರ್ಮ್ ಹೋಲ್ ಲೆಂತ್ನ ಜಾಸ್ತಿನ ತೊಗೊಂಡಿರ್ತೀವಿ, ಹೀಗಾಗಿ ನಮ್ಗೆ ಫಿಟ್ಟಿಂಗ್ ಕರೆಕ್ಟಾಗಿರ್ತೈತೆ ನೋಡಿರಿ. ಇವಾಗ ಆರ್ಮ್ ಹೋಲ ಲೆಂತ್ನ ಹಾಕ್ಲಾಕತ್ತೇನೆ ನೋಡಿರಿ. ಇವಾಗ 10 ಇಂಚ್ಗೆ ಈ ರೀತಿಯಾಗಿ ಮಾರ್ಕ್ ಹಾಕಿದ ನಂತರ ನಾವು 2 ಇಂಚ್ ನೋಡಿರಿ, ಅಂದರೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಈ ರೀತಿಯಾಗಿ ನಾನು ಆ ಲೈನನ್ನು ಎಳಿತೇನೆ ನೋಡಿರಿ. ಮೊದಲಿಗೆ ನಾನು ಬ್ಯಾಕ್ ಸೈಡ ಕಟ್ಟಿಂಗ್ನ ತೋರಿಸ್ಲತ್ತೇನೆ ನೋಡಿರಿ. ಫ್ರಂಟ್ ಸೈಡ ವಿಡಿಯೋ ನಾರ್ಮಲ್ ಬ್ಲೌಸ್ನ ಆ ರೀತಿಯಾಗಿ ನಾನು ಕಟಿಂಗ್ ಮಾಡೋದು ಅಂಥೇಳಿ ಆಲ್ರೆಡಿ ಒಂದು ವಿಡಿಯೋ ಒಳಗೆ ಕಟಿಂಗ್ ವಿಡಿಯೋ ಒಳಗೆ ಹಾಕೀನಿ. ಫ್ರಂಟ್ ಸೈಡ್ ಒಳಗೆ ನೆಕ್ ವಿಡ್ತ್ ಅಂತ ಜಾಸ್ತಿನ ತೊಗೋಬೇಕಾಗಿರ್ತದೆ ನೋಡಿರಿ. ಇದೇ ಮೆಜರ್ಮೆಂಟ ನಾವು ಫ್ರಂಟ್ ಸೈಡಲ್ಲಿ ತೊಗೋಬೋದು ನೋಡಿರಿ. ಮುಂದೆ ಒಂದು ಕೆಲವೊಂದು ವಿಡಿಯೋ ಅಪ್ಲೋಡ್ ಮಾಡಬೇಕಾಯ್ತು ಅಂತಂದರೆ ನಾನು ಹೇಳ್ತೀನಿ. ಬ್ಯಾಕ್ ಸೈಡಲ್ಲಿ ಬೋಟ್ ನೆಕ್ಕು ಮತ್ತು ಫ್ರಂಟ್ ಸೈಡಲ್ಲಿ ನಾರ್ಮಲ್ ಬ್ಲೌಸ್ ರೀತಿ ಯಾವ ರೀತಿಯಾಗಿ ಮಾರ್ಕ್ ಹಾಕೋದಂತ ಹೇಳಿ ತೋರಿಸ್ಕೊಡ್ತೇನೆ ನೋಡಿರಿ. ಬ್ಯಾಕ್ ಸೈಡು ಲೆಂತ್ ಬಂದು 10.5 ಇಂಚ್ಗೆ ಮಾರ್ಕ್ ಹಾಕೀನಿ ನೋಡಿರಿ. 10.5 ಇಂಚ್ ಕರೆಕ್ಟಾಗಿರ್ತೈತೆ ನೋಡಿರಿ ಇದು. ಅದೇ ರೀತಿ ನೆಕ್ ವಿಡ್ತ್ ಬಂದು 5 ಇಂಚ್ಗೆ ಮಾರ್ಕ್ ಹಾಕಿ ಈ ರೀತಿಯಾಗಿ ಬಾಕ್ಸನ್ನ ರೆಡಿ ಮಾಡ್ಲತ್ತೇನೆ ನೋಡಿರಿ. ಇವಾಗ ನೆಕ್ಸ್ಟ್ ಸೇಪ್ನ ಹಾಕ್ಲತ್ತೇನೆ ನೋಡಿರಿ. ನಮಗೂ ಯಾವ ನಮ್ಗೆ ಸೇಪ್ ಬೇಕಲ್ಲ, ರೌಂಡ್ ಅಥವಾ ಯಾವ ರೀತಿಯಾಗಿ ಸೇಪ್ ಬೇಕಲ್ಲ ಆ ರೀತಿಯಾಗಿ ಇವಾಗ ನನ್ನ ರೌಂಡ್ ಸೇಪ ಮಾರ್ಕ ಹಾಕೇನಿ ನೋಡಿರಿ. ಮಾರ್ಕ್ ಹಾಕೋದು ಕಂಪ್ಲೀಟ್ ಆಯಿತು. ಇವಾಗ ಕಟಿಂಗ ಮಾಡ್ತಾನೆ ನೋಡಿರಿ. ನೆಕ್ಸ್ಟ್ ಒಂದು ವಿಡಿಯೋ ಒಳಗೆ ಇದು ಬೋಟ್ ನೆಕ್ ಬ್ಲೌಸ್ನ ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡಿ ಪೈಪಿಂಗ್ ಮಾಡೋದು ಅಂಥೇಳಿ ನಾನು ತೋರಿಸ್ಕೊಡ್ತೀನಿ ನೋಡಿರಿ. ಬ್ಲ್ಯಾಕ್ ಕಲರ ಬ್ಲೌಸ್ ಐತೆ, ಅದನ್ನ ತಗೊಂಡು ಅದಕ್ಕೆ ನಾನು ರೆಡ್ ಕಲರ ಪೈಪಿಂಗ ಕೊಡ್ಬೇಕಂಥೇಳಿ ಅಂದ್ಕೊಂಡೆ ನೋಡಿರಿ. ಸೇಮ್ ನಾವು ಥ್ರೆಡ್ ಯೂಸ್ ಮಾಡಿದ ರೀತಿನೇ ಪೈಪಿಂಗ ಬರ್ತೈತೆ ನೋಡಿರಿ. ನಿಮ್ಗೆ ವಿಡಿಯೋ ಒಳಗೆ ತೋರಿಸ್ಕೊಡ್ತೀನಿ. ಸೊ ಇದಾದ ನಂತರ ಇದನ್ನೇ ನಾನು ಫ್ರಂಟ್ ಸೈಡ್ ಒಳಗೆ ಇಟ್ಟು ಕಟ್ ಮಾಡ್ತೇನೆ ನೋಡಿರಿ. ಅಂದರೆ ಬ್ಯಾಕ್ ಸೈಡ್ ಒಳಗೆ ಇನ್ನೂ ನಾವು ಫೋಲ್ಡಿಂಗ್ ಮಾಡಬೇಕಾದ್ರೆ ಇನ್ನೂ 1 ಇಂಚ್ ಆಗುವಷ್ಟು ಹೋಗ್ತೈತೆ ನೋಡಿರಿ. ಸೊ ಈ ರೀತಿಯಾಗಿ ನಾನು ಇವಾಗ ಬ್ಯಾಕ್ ಸೈಡಲ್ಲಿ ಏನು ಮಾರ್ಕ್ ಹಾಕೊಂಡಲ್ಲ ಅದೇ ರೀತಿಯಾಗಿ ಸ್ಟ್ರೈಟಾಗಿ ಕಟ್ ಮಾಡ್ತೇನೆ ನೋಡಿರಿ. ಅಂದರೆ ನಮ್ಮ ಬ್ಯಾಕ್ ಸೈಡ್ ಪಾರ್ಟ್ನ ಇಟ್ಟು ಕಟ್ ಮಾಡುವಾಗ ನಮ್ಗೆ ಕನ್ಫ್ಯೂಸ್ ಆಗುತ್ತೆ. ಯಾಕಂತಂದರೆ ನಮ್ಮ ಫ್ರಂಟ್ ಸೈಡ್ ಒಳಗೆ ಟಕ್ಸ್ ಪಾಯಿಂಟ್ ಹಿಡಬೇಕಾದ್ರೆ ಒಂದು 1/2 ಇಂಚ್ ಆಗುವಷ್ಟು ಎಕ್ಸ್ಟ್ರಾ ಹಿಡಿದಿರ್ತೀವಿ. ಅದಕ್ಕೋಸ್ಕರ ನಾನು ಇದು ಕಟಿಂಗ್ ಆದ ನಂತರ ಟೋಟಲಾಗಿ ಬ್ಯಾಕ್ ಸೈಡಲ್ಲಿ ನಾನು 1/2 ಇಂಚ್ ಆಗುವಷ್ಟು ಸೊಂಟದ ಸುತ್ತಳತೆ ಕಡೆ 1/2 ಇಂಚ್ ಆಗುವಷ್ಟು ತೆಗಿತೀನಿ ನೋಡಿರಿ. ಅಂದರೆ ನಾವು ಹಿಂದಿನ ಸೈಡ ಟಕ್ಸ್ ಪಾಯಿಂಟ್ ಹಿಡಿಬೇಕಾತಂದ್ರೆ 1 ಇಂಚ್ ಆಗುವಷ್ಟು ಮಾತ್ರ ಹಿಡಿತೀವಿ. ಫ್ರಂಟ್ ಸೈಡಲ್ಲಿ 1.5 ಇಂಚ್ ಆಗೋಷ್ಟು ಹಿಡಿತೀವಿ. ಸೊ ಇವತ್ತಿನ ವಿಡಿಯೋನ ಇಲ್ಲಿ ಏನು ಮಾಡ್ಲತ್ತೇನೆ ನೋಡಿರಿ. ಯಾರಿಗೆಲ್ಲ ಇಷ್ಟ ಆಯ್ತಲ್ಲ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಲಕ್ಕೆ ಹೋಗಬೇಡ್ರಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ.